ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನಿವತ್ತು ಮನೆಯಲ್ಲೇ ಸುಲಭವಾಗಿ ಫಿಶ್ ತಂದೂರಿಯನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ, ನೋಡುವ ಬನ್ನಿ. ಮಾರ್ಕೆಟ್ನಿಂದ ಫ್ರೆಶ್ ಆಗಿರೋ ಕಾಣೆ ಮೀನನ್ನು ತಗೊಂಡು ಬಂದಿದ್ದೇನೆ. ಎಲ್ಲ ಮೀನಲ್ಲಿ ತಂದೂರಿಯನ್ನು ಮಾಡ್ತಾ ಇಲ್ಲ, ಕೇವಲ 4 ಮೀನಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಈ ಮೀನಲ್ಲಿ ರವಾ ಫ್ರೈನ ಕೂಡ ಮಾಡಿ ತೋರಿಸಿದ್ದೇನೆ. ನೋಡಿಲ್ಲ ಅಂದರೆ ಚಾನಲ್ನಲ್ಲಿ ಚೆಕ್ ಮಾಡಿ. ಇನ್ನು ಕಟ್ಟೆಲ್ಲ ಮಾಡಿ ಕ್ಲೀನೆಲ್ಲ ಮಾಡಿ ತರ್ತೇನೆ. ಇನ್ನು ಮಸಾಲವನ್ನು ರೆಡಿ ಮಾಡುವ. ಒಂದು ಬೌಲ್ಗೆ 3 ಟೀ ಸ್ಪೂನಷ್ಟು ಮೊಸರನ್ನು ಹಾಕ್ತಾ ಇದ್ದೇನೆ. ಹಾಗೆ 1 ಸ್ಪೂನಷ್ಟು ಚಾಟ್ ಮಸಾಲ, 1 ಸ್ಪೂನು ತಂದೂರಿ ಮಸಾಲ, 1 ಸ್ಪೂನು ಕೊತ್ತಂಬರಿ ಮತ್ತು ಜೀರಿಗೆನ ಒಟ್ಟಿಗೆ ಪುಡಿ ಮಾಡಿ ಹಾಕ್ತಾ ಇದ್ದೇನೆ. 3 ಟೀ ಸ್ಪೂನ್ ಮೆಣಸಿನ ಪುಡಿ, ಸ್ವಲ್ಪ ಅರಿಶಿನ, 1 ಸ್ಪೂನು ಗರಂ ಮಸಾಲ ಪುಡಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಓಂಕಾಳು, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಸ್ವಲ್ಪ ಕಸೂರಿ ಮೇಥಿ, ಅರ್ಧ ಲಿಂಬೆ ರಸನ ಹಿಂಡ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾನು ಚಿಕನ್ ಹಾಗೆ ಸಿಗಡಿಯಲ್ಲಿ ತಂದೂರಿಯನ್ನು ಮಾಡಿ ತೋರಿಸಿದ್ದೇನೆ. ನೋಡಿಲ್ಲ ಅಂದರೆ ಈ ವಿಡಿಯೋ ಎಂಡ್ನಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ. ಇವಾಗ ಕ್ಲೀನ್ ಮಾಡಿಕೊಂಡ ಕಾಣೆ ಮೀನನ್ನು ಹಾಕ್ಕೊಳ್ಳಿ. ಇದೇ ಮೀನನ್ನು ಹಾಕ್ಕೋಬೇಕಂತ ಇಲ್ಲ, ಯಾವ ಮೀನಿದೆ ಅದರಲ್ಲಿ ಮಾಡ್ಕೋಬಹುದು. ಮಸಾಲಾನ ಚೆನ್ನಾಗಿ ಮೀನಿಗೆ ಹಾಕ್ಕೊಳ್ಳಿ. ಇನ್ನು ಇದನ್ನು ಫ್ರಿಜ್ನಲ್ಲಿ ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಇಡ್ತಾ ಇದ್ದೇನೆ. ಅರ್ಧ ಗಂಟೆ ನಂತರ ಈ ಥರ ಮೀನನ್ನು ಕಡ್ಡಿಗೆ ಚುಚ್ಕೊಳ್ಳಿ. ನಾನು ಆಯಿಲನ್ನು ಹಾಕದೆ ತಂದೂರಿಯನ್ನು ಮಾಡಿ ತೋರಿಸ್ತೇನೆ, ಬೇಕಿದ್ರೆ ನೀವು ಹಾಕ್ಕೋಬಹುದು. ಈ ರೀತಿ ಎಲ್ಲ ಮೀನಿಗೆ ಮಸಾಲನ ಹಚ್ಚಿ ಇಟ್ಕೊಳ್ಳಿ. ಸ್ಟವ್ ಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಈ ರೀತಿ ಬೇಯಿಸ್ಕೊಳ್ಳಿ. ಹಾಗೆ ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಕೋಸ್ಟಲ್ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ನಲ್ಲೂ ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಬೇಕಿದ್ರೆ ಇವಾಗ ಆಯಿಲನ್ನು ಹಾಕ್ಕೋಬೋದು. ಯಾವಾಗಲೂ ಒಂದೇ ರೀತಿಯಲ್ಲಿ ಟ್ರೈ ಮಾಡ್ತಾ ಇದ್ದರೆ ಈ ರೀತಿ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಸಹ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂದ್ಕೋತೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.